ಹಾಯ್ ಹಾಲ್ ಇದು ಫ್ರೈಡೇ ಮಿನಿ ವ್ಲಾಗ್. ಭಾನು ಬರ್ಡೇ ಇತ್ತು. ಭಾನು ಬರ್ಡೇಗೆ ಅನು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ನೈಟ್ ಬಂದಿದ್ದರು. ನೈಟು 11:30 ಬಂದಿದ್ದರು. ಅವ್ರು ಹ್ಯಾಪಿ ಬರ್ಡೇ ಅಂತ ಹೋಗಿ ಹ್ಯಾಪಿ ಆ್ಯನಿವರ್ಸರಿ ಭಾವನಾ ಅಂತ ಬೇರೆ ಹಾಕ್ಬಿಟ್ಟಿದ್ರು. ಅದನ್ನು ಸ್ವಲ್ಪ ಹೊತ್ತು ರೇಗಿಸ್ಕೊಂಡು ಕೂತಿದ್ವಿ. 12 ಗಂಟೆಗೆ ಕೇಕೆಲ್ಲ ಕಟ್ ಮಾಡಿಸಿ ಆಮೇಲೆ ಗಿಫ್ಟೆಲ್ಲ ತೊಗೊಬಂದಿದ್ರು. ಗಿಫ್ಟೆಲ್ಲ ಕೊಡಿಸಿ ನಾನು ಅಷ್ಟೊತ್ತಲ್ಲಿ ಬರೋದು ಬೇಡ ಅಂತ ಹೇಳಿದ್ರು. ಅವ್ರು ಫಸ್ಟೇ ನನಗೆ ಕಾಲ್ ಮಾಡಿ ಹೇಳಿದರು, ನಾವು 11:30ಗೆಲ್ಲ ಬರ್ತೀವತ್ತೆ, ನೀವು ಡೋರ್ ಓಪನ್ ಮಾಡಿ, ಬಾನಿಗೆ ಹೇಳ್ಬೇಡಿ, ಸರ್ಪ್ರೈಸ್ ಅಂತೆಲ್ಲ ಹೇಳಿದರು. ಓಕೆ ಸರಿ ಬನ್ನಿ ಅಮ್ಮ ಅಂತ ಹೇಳಿದ್ವಿ. ಬಾನಿಗೂ ಬರ್ಡೇ ದಿವಸ ಕಾಲೇಜ್ ಇತ್ತು. ಬೆಳಗ್ಗೆ 6 ಗಂಟೆಗೆ ಹೊರಟ್ಬಿಟ್ಟಿತ್ತು. ನಾನು ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಬಂದಾದಮೇಲೆ ಮಗುಗೆ ಕುಂಕುಮ ಕೊಟ್ಟು ಪ್ರಸಾದ ಕೊಡೋಣ ಅಂತ ನಾವು ಅಂದ್ಕೊಂಡ್ವಿ. ಬಾನಿ ಬರೋ ಅಷ್ಟರಲ್ಲೂ ಸಂಜೆ ಆಗೋಗಿತ್ತು. ಅಲ್ಲಿಂದ ನಾವು ಹೊರಗಡೆ ಹೋಗೋಣ, ಅಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇಲ್ಲಿ ಟಾಪಿಕ್ಗೆ ಬಂದ್ವಿ, ಮಟ್ಕ ಮತ್ತು ಟಾಪಿಕ್ ಇತ್ತು. ನಾವು ಮಟ್ಕ ಬೇಡ ಅಂತ ಹೇಳಿ ಟಾಪಿಕ್ಗೆ ಬಂದ್ವಿ. ಇಲ್ಲಿ ಬಂದು ಸ್ವಲ್ಪ ಫಸ್ಟು ಊಟ ಮಾಡಿಬಿಡೋಣ, ಮಕ್ಕಳೆಲ್ಲರೂ ಫಸ್ಟೇ ಅಶ್ವಿಂದ ಇದ್ದರು, ಹಾಗಾಗಿ ಫಸ್ಟ್ ಊಟ ಮಾಡ್ಕೊಂಬಿಡೋಣ, ಆಮೇಲೆ ನಾವು ಕೇಕ್ ಕಟ್ ಮಾಡಿಸೋಣ ಅಂತ ನಾವು ಅಂದ್ಕೊಂಡ್ವಿ. ಅದಕ್ಕೆ ಬೇರೆ ಅದು ಲಾಯರ್ ಸಿಂಬಲ್ ಅದು ಹಾಕಿಸಿ ನಾವು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಕ್ಳಿಗೆಲ್ಲರಿಗೂ ನಾನ್ ವೆಜ್ ಕೊಡಿಸಿದ್ವಿ. ನಾವು ಫ್ರೈಡೇ ಆಗಿರೋದ್ರಿಂದ ಶುಕ್ರವಾರ ನಾವು ನಾನ್ ವೆಜ್ ತಿಂತಾ ಇರಲಿಲ್ಲ. ನಾನು ಅದಕ್ಕೆ ನಾವು ವೆಜ್ಜಲ್ಲಿ ತೊಗೊಂಡ್ವಿ. ಮಕ್ಕಳಿಗೆ ಅಣ್ಣ ಅವರೆಲ್ಲರೂ ನಾನ್ ವೆಜ್ಜಲ್ಲಿ ತೊಗೊಂಡು, ಅಮ್ಮ ಅವ್ರು ಯಾರೂ ಬರೋಲ್ಲ, ನಾನು ಮನೇಲಿ ಇರ್ತೀನಿ ಅಂತ ಅವ್ರು ಹೇಳಿದ್ರು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಕೇಕ್ ಕಟ್ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಕೇಕ್ ಅಂತೂ. ಅದಕ್ಕೆ ಅಂತೂ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದರಲ್ಲಿ ಕೇಕ್ನ ನಾವು ಯಾವ ಥರ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಅದರಲ್ಲಿ ನೋಡಿ ಅದು ಸಿಕ್ಕಾಪಟ್ಟೆ ಅದು ಸರ್ಪ್ರೈಸ್ ಕೊಟ್ಟಿದ್ದು ಬಾನಿಗೆ. ಈ ಥರ ಅಂದ್ಕೊಂಡಿರಲಿಲ್ಲ, ಅಂದರೆ ಯಾವತ್ತೂ ಕೇಕ್ ಕಟ್ ಮಾಡಿಸಿರಲಿಲ್ಲ ಮನೆಯಲ್ಲಿ. ಫ್ರೆಂಡ್ಸ್ ಮಾಡಿಸೋರು ಅಷ್ಟೇ, ನಾವು ಮನೆಯಲ್ಲಿ ಮಾಡಿಸ್ತಾ ಇರಲಿಲ್ಲ. ಅದು ನೋಡ್ಬಿಟ್ಟು ಸರ್ಪ್ರೈಸ್ ಆಯಿತು. ಇವ್ರು ಎಕ್ರೆ ಇಡ್ಲಿ ಓನರ್ ಅಂತ ಅವರು ಒಂದು ಪಾಪ ಅವರು ವಿಶ್ ಮಾಡಿ, ಅದು ಲಾಯರ್ ಸಿಂಬಲ್ ಇತ್ತಲ್ಲ ಅದನ್ನೆಲ್ಲ ಹೇಳಿ ಅವರು ವಿಶ್ ಮಾಡ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ನಮ್ಮ ಹೆಂಡತಿ ಇದ್ದರೆ ನಾವು ಈ ಥರ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಲ್ಲಮ್ಮ, ಅವರು ಇದ್ದರೆ ನಮಗೆ ಕೈ ಕಾಲಾಡೋದೇ ಇಲ್ಲ, ಕಾಲೆಲ್ಲ ನಿಂತಿದ್ದ ಹತ್ರನೇ ಗಡಗಡ ಅಂತ ಇರುತ್ತೆ ಅಂತ ಹೇಳ್ತಾಯಿದ್ರು. ಅದ್ರಲ್ಲಿ ಕನ್ನಡ ಸಾಂಗ್ ಬೇರೆ ಅಲ್ಲಿ ಪ್ಲೇ ಆಗ್ತಾ ಇರಲಿಲ್ಲ. ನಾವು ಕನ್ನಡ ಸಾಂಗಿಗೋಸ್ಕರ ಒಂದು 10-15 ನಿಮಿಷ ವೆಯ್ಟ್ ಮಾಡಿದ್ವಿ. ಆಮೇಲೆ ಕೇಕ್ ಕಟಿಂಗ್ ಮಾಡಿಸಿ ಮನೆಗೆ ಬಂದ್ವಿ.